ಎಷ್ಟೋ ಅವ್ರ ಭಾಷೆ ಎಷ್ಟು ಮೃದುವಾಗಿತ್ತು ಅಂದರೆ ಗಾಂಧೀಜಿಯವ್ರದ್ದು ಅದು ಹೇಳಲಿಕ್ಕೆ ಅಸಾಧ್ಯ. ಆದರೆ ಸತ್ಯವನ್ನು ಸರಳ ಸ್ಪಷ್ಟವಾದ ಮಾತುಗಳಿಗೆ ಹೇಳ್ತಾಯಿದ್ರು. ಅದು ವೈರಿಯಾಗಿಬಿಡ್ತು. ಕೊನೆಗೆ ಅವ್ರ ಜೀವನ ಸಹಿತ ತೆಗೆದುಕೊಂಡಿದ್ರು. ಸತ್ಯ ಹಂಗಾರೆ ಯಾವಾಗಲೂ ಹೊರಗಡೆ ಮಾತಾಡ್ತಿರೋ, ಮೃದುವಾಗಿ ಮಾತಾಡ್ತಿರೋ. ನೀವು ಸೂಜಿಯನ್ನು ಮೃದುವಾಗಿ ಚುಚ್ಚರೂ ನೋವು ಆಗೋದನ, ನೀವು ಬಿರುಸಾಗಿ ಚುಚ್ಚಿದ್ರೂ ನೋವು ಆಗೋದನ, ಕೊಳ್ಳಿದು ಮೃದುವಾಗಿ ಕಡಿದ್ರೂ ಮೃದುವಾಗೋ ಸಾಯುವುದನ ಅದು ಮುರಿದನ, ಹಂಗೆ ಜೋರಾಗಿ ಹೊಡೆದ್ರು ಸಾಯುವುದು ಮುರಿದು ಆಗುವುದನ. ಅವು ಯಾವಾಗ ಹಿಂಗೆ ಸತ್ಯೆಲ್ಲ ಹಂಗಿರ್ತದೆ. ಆದರೆ ಭಾಷೆ ಸುಸಂಸ್ಕೃತಿ ಇರಬೇಕು ಅಂತ ನಾವೆಲ್ಲ ಮಾತಾಡ್ತೀವಿ. ಯಾಕಂದ್ರೆ ನಾವು ಕಲ್ಟಿವೇಟೆಡ್ ಆಗಿದ್ದೀವಿ, ಕಲ್ಚರ್ಡ್ ಆಗಿದ್ದೀವಿ, ಜೊತೆಗೆ ಸಿಟಿಜನ್ಸ್ ಆಗಿದ್ದೀವಿ. ಅದಕ್ಕೆ ಇಂಥ ಭಾಷೆ ಮಾಡ್ತೀವಿ ಅಂತ. ಇದನ್ನು ಮೀರಿದ್ದು ಏನಾದರೂ ಅದನ ಅಂತ. ಯಾಕಂದ್ರೆ ಎಷ್ಟು ಮೃದು ಭಾಷೆ, ಗಾಂಧೀಜಿಯವರಷ್ಟು ಮೃದು ಭಾಷೆನ ಮಾತಾಡೋರು ಈ ಜಗದಲ್ಲಿ ಯಾರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ಕೊಲೆ ಆದರು. ಇನ್ನು ಈ ಒಂದು ಏನಪ್ಪ ಅಂದ್ರೆ ಅರ್ಥವಾದ ಮಾತುಗಳನ್ನ ಮಾತಾಡೋರು ಅವರು ಸಾಕಷ್ಟು ಪೆಟ್ಟು ತಿಂತಿದ್ದಾರೆ, ಇಲ್ಲ ಅಂತಲ್ಲ. ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಅದೇನಿಲ್ಲ, ಸಾವು ಹುಟ್ಟು ಒಂದು ವೇಳೆ ನಾಥುರಾಮ್ ಗೋಡ್ಸೆ ಕೊಲದು ಹೋಗಿದ್ರೆ ಗಾಂಧೀಜಿಯವ್ರು ಸಾಹಿತ್ಯ ಇರಲಿಲ್ಲ ಅಂತೇನಲ್ಲ. ಆದರೂ ಅನೇಕ ಕೆಲಸಗಳಾಗಿ ಹೋಗ್ತಿದ್ದು. ಅವರು ಗಾಂಧೀಜಿಯವ್ರು ಕೊಂದು ಏನು ಅಪರಾಧ ಮಾಡಿದ್ರಪ್ಪ ಅಂತಂದ್ರೆ ಕೇವಲ ಅವ್ರು ಕೊಂದರು ಅಪರಾಧ ಅಷ್ಟೇ ಅಲ್ಲ, ಒಂದು ಹೊಸ ಸಂಸ್ಕೃತಿ, ಹೊಸ ವಿಚಾರ, ಹೊಸ ಅರ್ಥವ್ಯವಸ್ಥೆ ದೇಶಕ್ಕೆ ಬರೆದಿತ್ತು. ಅದನ್ನು ಕೊಂದು ಹೋಗ್ಬಿಟ್ರು. ಅದಕ್ಕಾಗಿ ಅವರು ಅಪರಾಧಿ, ಟೆರರಿಸ್ಟ್ ನಾವು ಕರಿಬೇಕಾಗಿದೆ ಅವರನ್ನು. ಯಾಕೆಂದರೆ ಗಾಂಧೀಜಿಯವರು ಪ್ರತಿ ಗ್ರಾಮದಲ್ಲೂ ಸಹಿತ ಗ್ರಾಮ ಸ್ವರಾಜ್ಯ ಮಾಡಿ ಪ್ರತಿ ಗ್ರಾಮವನ್ನು ಆರ್ಥಿಕ ಬಲಿಷ್ಠ ಮಾಡಬೇಕು, ಪ್ರತಿಯೊಬ್ಬರು ಉದ್ಯೋಗಿಸಬೇಕು, ಅನ್ಎಂಪ್ಲಾಯ್ಮೆಂಟ್ ಹೋಗಬೇಕು ಅನ್ನುವಂಥ ಒಂದು ವಿಚಾರಧಾರೆ ಇದ್ದಂಥ ವ್ಯಕ್ತಿ. ಪ್ರತಿ ಹಳ್ಳಿಗಳು ಅಡ್ಡಾಡಿ ಅವರು ಅಭ್ಯಾಸ ಮಾಡಿದಂಥ ವ್ಯಕ್ತಿ. ಅವ್ರ ಮಾತನ್ನು ಒಂದು ದೇಶದ ಬಹುಸಂಖ್ಯಾತರ ಮಾತನ್ನು ಕೇಳ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಅವರೊಂದು ಹೊಸ ವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಇತ್ತು. ನೆಹರೂರವ್ರನ್ನ ಮೀರಿ ಒಂದು ಹೊಸ ತರಕ್ಕೆ ಸಾಧ್ಯ ಇತ್ತು. ಯಾಕಂದರೆ ಲೋಹಿಯಾರ್ ಅವರನ್ನು ಅವ್ರು ತಯಾರು ಮಾಡ್ತಾಯಿದ್ರು ಸಹಿತ ನೋಡ್ತಾ ಇದ್ದೀವಿ. ಪಟೇಲ್ ಜೊತೆಗೂ ಮಾತುಕತೆ ಇದ್ದೂ ನಾವು ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ, ಓದ್ತಾ ಇದ್ವಿ. ಇವುಗಳೆಲ್ಲ ನಾವು ಇವತ್ತು ಪರಾಮರ್ಶೆ ಯಾಕೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಮಾಡಬೇಕಾಗಿದೆ ಅಂತಂದ್ರೆ ಈ ದೇಶಕ್ಕೊಂದು ವ್ಯವಸ್ಥೆ ಬರೋದನ್ನು ಒಬ್ಬ ನಾಥುರಾಮ್ ಗೋಡ್ಸೆ, ಒಬ್ಬ ಮತಾಂಧ ತನ್ನ ಕೇವಲ ಹಿಂದೂ ಧರ್ಮದ ನೆಲೆಗಟ್ಟಿನಲ್ಲಿ ಕೊಂದು ಹೋದಿದ್ದು ಎಷ್ಟು ಅಪರಾಧ ಆಯಿತು ಅನ್ನೋದನ್ನು ಇವತ್ತು ಅನಂತಕುಮಾರ್ ಹೆಗಡೆ ಅಂತ ಅವ್ರು ವಿಚಾರ ಮಾಡಬೇಕಾಗಿದೆ. ಇವತ್ತು ನಿಂತು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ನಾವು ಕಾಲದ ಗರ್ಭದಿಂದ ಹೊರಗೆ ಬಂದ ಅವ್ರ ಹೆಗಲ ಮೇಲೆ, ಗಾಂಧೀಜಿಯವ್ರ ಹೆಗಲ ಮೇಲೆ ತೊಗೊಂಡೋ, ನಮ್ಮ ಹಿರಿಯರ ಹೆಗಲ ಮೇಲೆ ತೊಗೊಂಡೋ ಈ ದೇಶವನ್ನು, ಈ ಜಗತ್ತನ್ನು ನೋಡ್ತಾ ಇದ್ವಿ. ಸರಿ ತಪ್ಪು ಯಾವುದೋ ಡಿಸಿಷನ್ ತೊಗೊಳ್ಳೋಂಥ ಇವತ್ತು ನಾವು ಮನಸ್ಥಿತಿಯನ್ನು ಬೆಳೆಸೋಬೇಕಾಗಿದೆ. ಹಾಗೆ ಅನಂತಕುಮಾರ್ ಹೆಗಡೆ ಅವರು ಬೆಳೆಸೋಬೇಕಾಗಿದೆ. ಇವರು ಮೂಲಭೂತವಾದಿತನದ ಹಿಂದುತ್ವ ಏನದ, ಎಷ್ಟು ಅಸತ್ಯಗಳ ಮೇಲೆ ಕೂಡಿದ ಪುರಾಣ ಪುಣ್ಯಕಥೆಗಳನ್ನು ಇವುಗಳನ್ನೆಲ್ಲ ಇತಿಹಾಸ ತರಲಿಕ್ಕೆ ಆಗಲ್ರಿ. ಅವೆಲ್ಲ ಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಧರ್ಮದಲ್ಲೂ ಇದ್ದಾವೆ. ಸ್ವರ್ಗದ ಎಲ್ಲ ಧರ್ಮದಲ್ಲೇ, ನರಕದ ಎಲ್ಲ ಧರ್ಮದಲ್ಲೇ. ಯಾರು ನೋಡಿದ್ದಾರೆ ಸ್ವರ್ಗ ನರಕ? ಯಾರು ಮುಸ್ಲಿಮ್ ನೋಡಿದಾನ, ಯಾರು ಹಿಂದೂ ನೋಡಿದಾರ, ಅಥವಾ ಯಾರು ಕ್ರಿಶ್ಚಿಯನ್ ನೋಡಿದ್ದಾರೆ, ಎಲ್ಲರೂ ಅದೇವು. ಅವು ಇವತ್ತಿನ ನಮ್ಮ ಬದುಕಿಗೆ ಎಷ್ಟು ವಾಸ್ತವ ಅಂತ ತಿಳ್ಕೊಬೇಕಾಗಿದೆ. ಅದನ್ನು ಅಭ್ಯಾಸ ಮಾಡಬೇಕಾಗಿದೆ ನಾವು. ಯಾಕಂದರೆ ಇವತ್ತು ವಿಜ್ಞಾನ ಯುಗದಲ್ಲಿದ್ದೀವಿ ನಾವು. ವಿಜ್ಞಾನ ಯುಗದಲ್ಲಿ ಇದ್ದುಕೊಂಡು ವೈಜ್ಞಾನಿಕ ವಿಚಾರ ಮಾಡೋದನ್ನು ಬಿಟ್ಟ ಪುಣ್ಯ ಕಥೆಗಳನ್ನು ಒಂದು ಕೇವಲ ಏನಪ್ಪ ಅಂದ್ರೆ ಓಟಿಗಾಗಿ ಮಾಡೋದು ತಪ್ಪಂತ. ಕಾಂಗ್ರೆಸ್ಸಿಗರು ರಾಮನನ್ನು ಇತಿಹಾಸ ಪುರುಷ ಅಂತ ಹೇಳೋ ಜೊತೆಗೆ ಅವ್ರು ಟೀಕಾ ಮಾಡೋಕ್ಕಿಂತಲೂ ಯಾರು ಪೂಜೆ ಮಾಡ್ತಾರಪ್ಪ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಯಾಕಂದರೆ ಗಾಂಧೀಜಿಯವರು ಪ್ರಿಯ ವ್ಯಕ್ತಿ ರಾಮ. ಮತ್ತು ಅದೇ ಕಾಲಕ್ಕೆ ಅಂಬೇಡ್ಕರ್ ಅವ್ರ ವಿರೋಧ ಮಾಡೋದು ಈ ಶಾಸ್ತ್ರ ವರ್ಣವನ್ನ. ಅದೇ ನೆಲೆಗಟ್ಟಿನಲ್ಲೇ ಅವರು ಈ ಒಂದು ಏನಪ್ಪ ಅಂತಂದ್ರೆ ರಾಮ ವ್ಯವಸ್ಥೆಯನ್ನು ವಿರೋಧ ಮಾಡ್ತಾಯಿದ್ರು, ಸವರ್ಣೀಯ ವ್ಯವಸ್ಥೆಯನ್ನು ವಿರೋಧ ಮಾಡ್ತಾಯಿದ್ರು. ಅದಕ್ಕೆ ನಾನು ಸಾಯುವುದಾದರೆ ಒಬ್ಬ ಹಿಂದೂವಾಗಿ ಸಾಯುವುದಿಲ್ಲ ಅನ್ನೋ ಮಾತನ್ನು ಮಾತಾಡ್ತಾಯಿದ್ರು. ಮತ್ತು ಕೊನೆಗೂ ಅವ್ರು ಬುದ್ಧ ಧರ್ಮ ಸ್ವೀಕಾರ ಮಾಡಿ, ಬುದ್ಧ ಧರ್ಮ ಸ್ವೀಕಾರ ಮಾಡಿ ಅದರಲ್ಲಿ ಎಂಟ್ರಿಯಾಗಿ ಅದನ್ನು ತಮ್ಮ ಮಾತನ್ನು ಉಳಿಸ್ಕೊಂಡು ಬಿಟ್ಟರು. ಇಂಥ ಒಂದು ಸ್ಥಿತಿಗತಿಗಳ ಬಗ್ಗೆ ಇನ್ನೊಮ್ಮೆ